ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿಯಲ್ಲಿ ಈಗ 8ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಕಲಿಕಾಂಶ 2 ಇದೆ. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅಂತಕ್ಕಂಥದ್ದು. ಈ ಪಾಠದಲ್ಲಿರ್ತಕ್ಕಂಥ ಕಲಿಕಾಫಲ 4 ಆಹಾರ ಸಂರಕ್ಷಣೆಯ ವಿಧಾನಗಳನ್ನು ತಿಳಿಯುವಿ ಅಂತ ಇದೆ. ಅದರಲ್ಲಿರ್ತಕ್ಕಂಥ ಕಲಿಕಾ ಹಾಳೆ 4 ಅಂತ ಇದೆ. ಅದರ ಒಂದು ಉತ್ತರಗಳನ್ನು ನೋಡೋಣ. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗುತ್ತೆ. ಅದನ್ನು ಒತ್ತಿ ತಾವು ನೋಡಬಹುದು. ಶುರು ಮಾಡೋಣ. ಆಹಾರ ಸಂರಕ್ಷಣೆಯ ವಿಧಾನಗಳು ಯಾವ್ಯಾವು, ಅದಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಹಾಳೆಯಲ್ಲಿ ಯಾವ ಪ್ರಶ್ನೆಗಳಿದ್ದಾವೆ, ಏನು ಉತ್ತರ ಅಂತಕ್ಕಂಥದ್ದು. ಚಟುವಟಿಕೆ 1 ಇದೆ. ಕೋಷ್ಟಕದಲ್ಲಿ ಕೊಟ್ಟಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸಂರಕ್ಷಿಸ್ತಕ್ಕಂಥ ವಿಧಾನಗಳನ್ನು ತಿಳಿದು ಕೋಷ್ಟಕ ಪೂರ್ಣಗೊಳಿಸುವಂತ ಇದೆ. ಸೊ ಮೊದಲ ಆಹಾರ ಪದಾರ್ಥ ಬಂದು ಉಪ್ಪಿನಕಾಯಿ ಇದೆ. ಸೊ ಉಪ್ಪಿನಕಾಯಿಯನ್ನು ಯಾವ ವಿಧಾನದಲ್ಲಿ ಸಂರಕ್ಷಣೆಯನ್ನು ಮಾಡ್ತಾರೆ ಅಂತಂದರೆ ಅದನ್ನು ಎಣ್ಣೆ ಮತ್ತು ವಿನಿಗರ್ನಿಂದ ಸಂರಕ್ಷಣೆಯನ್ನು ಮಾಡ್ತಾರೆ. 2ನೇ ಆಹಾರ ಪದಾರ್ಥ ಹಣ್ಣಿನ ಜಾಮ್ ಇದೆ. ಸೊ ಹಣ್ಣಿನ ಜಾಮನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ವಿಧಾನ ಬಂದ್ಬಿಟ್ಟು ಸಕ್ಕರೆಯಿಂದ ಅಂತಕ್ಕಂಥದ್ದು ಸರಿ ಉತ್ತರ. 3ನೇ ಪ್ರಶ್ನೆ ಸಿಹಿ ತಿಂಡಿಗಳಂತ ಇದ್ದಾವೆ. ಸೊ ಸಿಹಿ ತಿಂಡಿ ಆಹಾರ ಪದಾರ್ಥಗಳನ್ನು ಸಂರಕ್ಷಣೆಯನ್ನು ಮಾಡಲಿಕ್ಕೆ ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಅಂತಕ್ಕಂಥ ವಿಧಾನದಿಂದ ಅವುಗಳನ್ನು ಸಂರಕ್ಷಣೆ ಮಾಡ್ತಾರೆ. ಮೀನು. ಸೊ ಮೀನುಗಳನ್ನು ಸಾಮಾನ್ಯವಾಗಿ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಎಣ್ಣೆ ಮತ್ತು ವಿನೆಗರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 5 ತರಕಾರಿಗಳಿದ್ದಾವೆ. ಸೊ ತರಕಾರಿಗಳನ್ನು ಕೂಡ ಏನು ಮಾಡ್ತಾರಪ್ಪ ಅಂದರೆ ಎಣ್ಣೆ ಮತ್ತು ವಿನೆಗರನ್ನು ಸಹಿತ ಬಳಸ್ತಾರೆ. ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಅಂತಕ್ಕಂಥ 2 ವಿಧಾನಗಳಲ್ಲಿನೂ ಕೂಡ ತರಕಾರಿಗಳನ್ನು ಸಂರಕ್ಷಣೆಯನ್ನು ಮಾಡ್ತಾರೆ. ಹಾಲು ಇದೆ. ಸೊ ಹಾಲನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಶಾಖ ಮತ್ತು ತಂಪು ವಿಧಾನ ಅಂತ ಕರೀತಾರೆ. ಸೊ ಶಾಖ ಮತ್ತು ತಂಪು ವಿಧಾನದಿಂದ ಆಹಾರವನ್ನು ಏನು ಮಾಡ್ತಾರಪ್ಪ ಅಂದರೆ ದೀರ್ಘಕಾಲದವರೆಗೆ ಸಂರಕ್ಷಣೆಯನ್ನು ಮಾಡಿ ಇಡ್ತಾರೆ. ಇಷ್ಟು ಆಹಾರ ಸಂರಕ್ಷಣೆಯ ವಿಧಾನಗಳು ಇದ್ದವು. ಸೊ ಎಣ್ಣೆ ಮತ್ತು ವಿನೆಗರ್ನಿಂದ ಸಂರಕ್ಷಣೆ ಮಾಡ್ಬೋದು, ಸಕ್ಕರೆಯಿಂದ ಸಂರಕ್ಷಣೆ ಮಾಡ್ಬೋದು, ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟತಕ್ಕಂಥದ್ದು, ಆಮೇಲೆ ಶಾಖ ಮತ್ತು ತಂಪು ವಿಧಾನ, ರಾಸಾಯನಿಕ ವಿಧಾನ ಅಂತಲೂ ಕೂಡ ಒಂದು ಬರುತ್ತೆ. ಇವೆಲ್ಲ ಏನಪ್ಪ ಅಂದರೆ ಆಹಾರ ಸಂರಕ್ಷಣೆಯ ವಿಧಾನಗಳು ಆಗಿದ್ದವು. ಇನ್ನು ಮೌಲ್ಯಾಂಕನ ಇದೆ. ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತ ಇದೆ. ಇಲ್ಲಿಯವರೆಗೆ ಈ ಒಂದು ಕಲಿಕಾ ಫಲ. ಸೊ 2ನೇ ಕಲಿಕಾಂಶ ಇದೆಯಲ್ಲ, ಸೊ ಇಲ್ಲಿಯವರೆಗೂ ಕೂಡ ಅವರು ಏನು ಮಾಡಿದ್ದಾರಪ್ಪ ಅಂತಂದರೆ ತಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನು ಪ್ರಶ್ನೆಗಳಿದ್ದಾವೆ, ಏನು ಉತ್ತರಗಳಿದ್ದಾವೆ ಅಂತಕ್ಕಂಥ ನೋಡೋಣ. ಇದಾದ ನಂತರ ಈ ಒಂದು ಕಲಿಕಾಂಶ 2ನೇದು ಏನಿದೆಯಲ್ಲ ಅದು ಮುಗೀತು. ಮೊದಲ ಪ್ರಶ್ನೆ ಇತ್ತು, ಸೂಕ್ಷ್ಮ ಜೀವಿಗಳು ಅಂದರೆ ಏನು, ಅವುಗಳ ಗುಂಪುಗಳನ್ನು ಹೆಸರಿಸಿರಿ. ಸೊ ಸೂಕ್ಷ್ಮ ಜೀವಿಗಳಿಗೆ ತಾವು ಏನು ಮಾಡಬೇಕು, ಒಂದು ಡೆಫಿನೇಷನನ್ನು ಕೊಡಬೇಕು. ಅದನ್ನು ಎಷ್ಟು ಗುಂಪುಗಳಲ್ಲಿ ವಿಂಗಡಿಸಿದ್ದಾರೆ ಅನ್ನೋದನ್ನು ಬರಿಬೇಕಿತ್ತು. ಉತ್ತರ ನೋಡೋದಾದರೆ ಇತರೆ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮ ದರ್ಶಕದ ಸಹಾಯವಿಲ್ಲದೆ ನೋಡಲಾಗುವುದಿಲ್ಲ. ಓಕೆ, ಅದಕ್ಕಾಗಿ ಅವುಗಳನ್ನು ಏನಂತ ಕರೀತಾರಪ್ಪ ಅಂದರೆ ಸೂಕ್ಷ್ಮ ಜೀವಿಗಳು ಅಂತ ಕರೀತಾರೆ. ಸೊ ಅಗದಿ ಸರಳವಾಗಿ ಬರೀತಕ್ಕಂಥದ್ದು, ಬರಿಗಣ್ಣಿಗೆ ಕಾಣಲಾಗದೇ ಇರತಕ್ಕಂಥ ಜೀವಿಗಳೇ ಸೂಕ್ಷ್ಮ ಜೀವಿಗಳು. ಯಾವ ಜೀವಿಗಳನ್ನು ಸೂಕ್ಷ್ಮ ದರ್ಶಕದ ಸಹಾಯವಿಲ್ಲದೆ ನೋಡಲು ಬರೋದಿಲ್ಲ ಅವೆಲ್ಲವುಗಳು ಕೂಡ ಸೂಕ್ಷ್ಮ ಜೀವಿಗಳಂತಲೇ ಇದರ ಅರ್ಥ ಆಗ್ತದೆ. ಹಾಗಾದರೆ ಈ ಸೂಕ್ಷ್ಮ ಜೀವಿಗಳಲ್ಲಿ ಒಟ್ಟು 4 ಗುಂಪುಗಳಿದ್ದಾವೆ. ಮೊದಲನೇದು ಬಂದ್ಬಿಟ್ಟು ಬ್ಯಾಕ್ಟೀರಿಯಾ, 2ನೇದು ಬಂದ್ಬಿಟ್ಟು ಶಿಲೀಂಧ್ರ, 3ನೇದು ಬಂದ್ಬಿಟ್ಟು ಪ್ರೋಟೋಜೋವಾ, 4ನೇದು ಬಂದ್ಬಿಟ್ಟು ಶೈವಲಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಈ 4 ಗುಂಪುಗಳು ಸೂಕ್ಷ್ಮ ಜೀವಿಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಕಾಣ್ತೀವಿ. ಪ್ರಶ್ನೆ 2, ಆಹಾರವನ್ನು ಏಕೆ ಸಂರಕ್ಷಿಸಬೇಕು ಮತ್ತು ಆಹಾರ ಸಂರಕ್ಷಣೆಯ ವಿಧಾನಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಎಸ್, ಆಹಾರ ಏಕೆ ಸಂರಕ್ಷಣೆ ಮಾಡಬೇಕು, ಆಹಾರವನ್ನು ಯಾವೆಲ್ಲ ಪದ್ಧತಿಗಳ ಮೂಲಕ ನಾವು ಸಂರಕ್ಷಣೆಯನ್ನು ಮಾಡ್ಬೋದು ಅಂತ ಕ್ವಶನ್ ಇತ್ತು. ಸೊ ವೆರಿ ಇಂಪಾರ್ಟೆಂಟ್ ಅಂದರೆ ಆಹಾರ ಹಾಳಾಗದಂತೆ, ಸೊ ಆಹಾರ ಅಪವ್ಯಯವಾಗದಂತೆ ನಾವೇನು ಮಾಡಬೇಕಾಗದಪ್ಪ ಅಂದರೆ ತಪ್ಪಿಸೋ ಸಲುವಾಗಿ, ಹಾಳಾಗದಂತೆ ತಪ್ಪಿಸೋ ಸಲುವಾಗಿ ನಾವು ಆಹಾರವನ್ನು ಸಂರಕ್ಷಣೆಯನ್ನು ಮಾಡಬೇಕಾಗಿದೆ. ಭಾಳಷ್ಟು ರೀತಿಗೆ ಇರ್ತಕ್ಕಂಥ ಬೆಳೀತಕ್ಕಂಥ ಜನಸಂಖ್ಯೆ ಇದೆ. ಆಮೇಲೆ ಇವತ್ತು ಧಾನ್ಯಗಳ ಬೆಳೆಗಳ ಇಳುವರಿ ಕಡಿಮೆ ಆಗಿದೆ, ಆಹಾರ ಮಿತವ್ಯಯವಿದೆ, ಅಮೂಲ್ಯ ಇದೆ. ಇವೆಲ್ಲ ಉದ್ದೇಶವನ್ನು ಇಟ್ಕೊಂಡು ನಾವು ಆಹಾರವನ್ನು ಸಂರಕ್ಷಣೆ ಮಾಡಲೇಬೇಕಾಗಿದೆ. ಹಾಗಾದರೆ
ಆಹಾರವನ್ನು ಯಾವ ವಿಧದಲ್ಲಿ ಸಂರಕ್ಷಣೆಯನ್ನು ಮಾಡಬಹುದು? ಒಂದು ರಾಸಾಯನಿಕ ವಿಧಾನ ಇದೆ, ಅಡುಗೆ ಉಪ್ಪಿನಿಂದ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಸಕ್ಕರೆಯಿಂದ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಎಣ್ಣೆ ಮತ್ತು ವಿನೆಗರ್ ಬಳಸಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಶಾಖ ಮತ್ತು ತಂಪು ವಿಧಾನ, ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಅಂತಕ್ಕಂಥದ್ದು ಏನಿದಾವಪ್ಪ ಅಂದರೆ ಒಟ್ಟು 6 ಪದ್ಧತಿಗಳು ಆಹಾರ ಸಂರಕ್ಷಣೆಯ ವಿಧಾನಗಳು ಆಗಿದ್ದಾವೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕಲಿಕಾ ಫಲಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿಂದ ಪ್ರಶ್ನೆಗಳು ಕೂಡ ಬರ್ತವೆ. ಕಡೆಯ ಪ್ರಶ್ನೆ ಇತ್ತು, ಎಸ್, ರೋಗ ಹರಡುವ ಮಾಧ್ಯಮಗಳನ್ನು ಹೆಸರಿಸಿ, ರೋಗ ಹರಡುವುದನ್ನು ಹೇಗೆ ತಡೆಗಟ್ಟುವಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ರೋಗಗಳು ಯಾವ ಮಾಧ್ಯಮಗಳ ಮೂಲಕ ಹರಡ್ತವೆ? ತಮ್ಗೆ ಈಗಾಗಲೇ ಗೊತ್ತೇ ಇದೆ, ರೋಗಗಳು ಮುಖ್ಯವಾಗಿ ಗಾಳಿ, ಸಂಪರ್ಕ, ನೀರು, ಸೊಳ್ಳೆ, ಇನ್ನೂ ಒಂದು ಬರುತ್ತೆ ವಿದ್ಯಾರ್ಥಿಗಳೇ, ಆಹಾರ ಅಂತಲೂ ಕೂಡ ಬರುತ್ತೆ. ಓಕೆ, ಆಹಾರದ ಮಾಧ್ಯಮದನ್ನು ಕೂಡ ಏನು ಮಾಡ್ತಾವಪ್ಪ ಅಂತಂದ್ರೆ ರೋಗಗಳು ಹರಡ್ತಾ ಇದ್ದಾವೆ. ಈ 5 ರೋಗ ಹರಡ್ತಕ್ಕಂಥ ಮಾಧ್ಯಮಗಳು. ಇನ್ನು ಈ ರೋಗ ಹರಡ್ತಕ್ಕಂಥ ತಪ್ಪಿಸೋ ಸಲುವಾಗಿ ನಾವೇನನ್ನ ಮಾಡಬಹುದು ಅಂತಂದರೆ, ಮೊದಲನೇದು ಬಂದ್ಬಿಟ್ಟು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಬೇಕು. ಎರಡನೇದು, ನಾವು ಬೇಯಿಸಿದ ಆಹಾರವನ್ನಾಗಲಿ ಕುದಿಸಿ ಆರಿಸಿರ್ತಕ್ಕಂಥ ಶುದ್ಧವಾದ ನೀರನ್ನು ನಾವೇನು ಮಾಡಬೇಕು, ಬಳಕೆಯನ್ನು ಮಾಡಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಣೆಯನ್ನು ಮಾಡಬೇಕಾಗಿದೆ. ಅಗತ್ಯ ಬಿದ್ದಾಗ ನಾವೇನು ಮಾಡಬೇಕಪ್ಪ ಅಂದ್ರೆ ಕೆಲವೊಂದು ರೋಗಗಳ ವಿರುದ್ಧ ಹೋರಾಡೋ ಸಲುವಾಗಿ ಪ್ರತಿಜೈವಿಕಗಳನ್ನು, ಆಂಟಿಬಯೋಟಿಕ್ ಇರ್ತವೆ, ಅವುಗಳನ್ನು ಸಹಿತ ನಾವುಗಳು ತೆಗೆದುಕೊಳ್ಬೇಕಾಗ್ತದೆ. ಅಂದರೆ ಅಗತ್ಯ ಬಿದ್ದಲ್ಲಿ ಲಸಿಕೆ, ಚುಚ್ಚುಮದ್ದುಗಳನ್ನು ಕೂಡ ವೈದ್ಯಕೀಯ ಆರೈಕೆಯನ್ನು ಕೂಡ ಪಡಿಬೇಕು. ಮುಂದೆ ರೋಗ ಬಂದಾಗ ರೋಗಿಯನ್ನು ನಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಪ್ರತ್ಯೇಕವಾಗಿ ಇಡಬೇಕು. ಆಮೇಲೆ ರೋಗಿಗೆ ಸೇರಿರ್ತಕ್ಕಂಥ ವಸ್ತುಗಳನ್ನು ಇತರರಿಂದ ನಾವೇನು ಮಾಡಬೇಕಪ್ಪ ಅಂದರೆ ದೂರವನ್ನು ಇಡಬೇಕು. ಇವೆಲ್ಲ ಅಂಶಗಳು ಏನಾಗ್ತಾವಪ್ಪ ಅಂತಂದರೆ ರೋಗವನ್ನು ಹರಡದಂತೆ ನಾವೇನು ಮಾಡ್ಬೋದು ಅಂತಂದರೆ ತಪ್ಪಿಸ್ಬೋದು ಅಂತಕ್ಕಂಥದ್ದು ಉತ್ತರ ಇತ್ತು. ಇಲ್ಲಿಯವರೆಗೆ ಈ ಒಂದು ಕಲಿಕಾ ಹಾಳೆಗಳಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಕಲಿಕಾ ಹಾಳೆ 4ರಲ್ಲಿ ಯಾವೆಲ್ಲ ಪ್ರಶ್ನೆಗಳಿದ್ದವು, ಅದರ ಉತ್ತರಗಳು ಏನು ಅಂತಕ್ಕದ್ದನ್ನು ತಮಗೆ ಬಹಳಷ್ಟು ಸರಳ ಮತ್ತು ಸಂಕ್ಷಿಪ್ತವಾಗಿ ಹೇಳಿಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀತಿಯಾಗಿರ್ತಕ್ಕಂಥ ಮುಂತೆ ಕಲಿಕಾ ಹಾಳೆಯ ಉತ್ತರಗಳೊಂದಿಗೆ ಮತ್ತೆ ಸಿಗ್ತೀನಿ. ದಯಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್, ನಿಮ್ಮ ಶೇರ್ ನಮ್ಮ ಜೊತೆ ಇರಲಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ಮತ್ತೆ ಹೊಸದಾಗಿರ್ತಕ್ಕಂಥ